ಹಾಯ್ ಗೈಸ್, ವೆಲ್ಕಮ್ ಟು ಮಿನಿ ವ್ಲಾಗು. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ತುಂಬ ದಿನ ಆದಮೇಲೆ ಮತ್ತೆ ಮಿನಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತಿನ ಮ್ಯಾಟ್ರ್ ಏನಂದರೆ, ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ನಾನು ಬ್ಲಡ್ ಡೊನೇಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ ನೀವು ನನ್ನ ಜೊತೆ. ನಾನು ವೀಡಿಯೋ ಮಾಡ್ಕೊಂಡು ಫುಲ್ ಎಕ್ಸೈಟ್ಮೆಂಟಲ್ಲಿ ಸೀದಾ ಹೊಟ್ಟಿದ್ದೆ ಹಾಸ್ಪಿಟ್ಲಿಗೆ ಹೋಗಿ ನಾವು ಬ್ಲಡ್ ಡೊನೇಟ್ ಮಾಡೋಕ್ಕೆ ಬಂದಿದ್ದೀವಿ ಅಂತ ಹೇಳಿದ ತಕ್ಷಣ ಅವ್ರು ನಮ್ಮ ಕೈಗೆ ಒಂದು ಫಾರಮ್ ಕೊಟ್ಟರು, ಅದನ್ನು ಫಿಲ್ ಮಾಡಿ ಅಂತ ಹೇಳಿದ್ರು. ಬಟ್ ನಮ್ಗೆ ಅದೇನೋ ಅಂತ ಅರ್ಥನೇ ಆಗಲಿಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಲಾಸ್ಟ್ಗೆ ನಮ್ಮ ರಿಯಾಕ್ಷನ್ ನೋಡಿ ಆ ಫಾರಮ್ನ ಅವರೇ ಫಿಲ್ ಮಾಡಿದ್ರು. ಆಮೇಲೆ ನೀವು ಊಟ ಮಾಡಿ 4 hours ಆಗಿದೆ, ಏನಾದರೂ ತಿನ್ಕೊಂಬನ್ನಿ ಅಂತ ಹೇಳಿದ್ರು. ಅದೇ ಹಾಸ್ಪಿಟಲ್ ಕ್ಯಾಂಟೀನ್ ಕೂಡ ಇತ್ತು. ಸೊ ಏನಾದರೂ ತಿನ್ಕೊಂಬರೋಣ ಅಂತ ನಾವು ಕ್ಯಾಂಟೀನ್ಗೆ ಬಂದ್ಬಿಟ್ಟು ಆರ್ಡರ್ ಮಾಡಿದ್ದು ಗೀ ರೈಸು. ಆ ಗೀ ರೈಸ್ನ ಫುಲ್ ಬ್ಯಾಟಿಂಗ್ ಮಾಡಿಕೊಂಡು ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು ಬೀಗರಿಗೆ ಔತಣವಿದು. ನಾನು ನಮ್ಮ ಹುಡುಗ ಎಲ್ಲ ಮುಗಿಸ್ಕೊಂಡು ಫೈನಲಿ ನಾವು ಬ್ಲಡ್ ಡೊನೇಷನ್ ರೂಮ್ಗೆ ಬಂದ್ವು. ನಾವು ಬಂದಿದ್ದು ನೋಡಿ ನರ್ಸ್ ಆಲ್ರೆಡಿ ಸೂಜಿ ತಗೊಂಡು ನಮಗೆ ಚುಚ್ಚಕ್ಕೆ ಅಂತ ರೆಡಿಯಾಗಿ ನಿಂತಿದ್ರು. ನಾನು ಅದಕ್ಕೂ ಮುಂಚೆ ಒಂದ್ಸಲಿ ದೇವ್ರು ಬೇಡ್ಕೋಣ ಅಂತ ಬೇಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ದೇವರೆಲ್ಲ ಬೇಡ್ಕೊಂಡಾದ್ಮೇಲೆ ಈಗ ರೆಡಿ ಇದ್ದೀನಿ ಚುಚ್ಚಿರಿ ಅಂತ ಹೇಳಿದೆ. ನಾನು ಹೇಳಿದ ತಕ್ಷಣ ಅವರು ಚುಚ್ಚಿದ್ರು. ಆಮೇಲೆ ಕೈಗೊಂದು ಬಾಲ್ ಕೊಟ್ಟರು, ಇದನ್ನು ಪ್ರೆಸ್ ಮಾಡಿ ಬೇಗ ಬ್ಲಡ್ ಬರುತ್ತೆ ಅಂತ ಹೇಳಿದ್ರು. ನಾನು ಒಂದು ಕಡೆ ಬ್ಲಡ್ ಡೊನೇಟ್ ಮಾಡೋಕ್ಕೆ ತುಂಬ ಒದ್ದಾಡ್ತಾ ಇದ್ರೆ, ಇನ್ನೊಂದು ಕಡೆ ನಮ್ಮ ಹುಡುಗ ನಾನು ನೋಡಿ ಕಾಮಿಡಿ ಬೇರೆ ಮಾಡ್ತಾ ಇದ್ದ. ನಾನು ಅವ್ನು ಮಾಡ್ತಿದ್ದ ಕಾಮಿಡಿಗೆ ಸ್ಮೈಲ್ ಮಾಡ್ತಾ ಇದ್ದೆ. ಹಂಗೆ ಬ್ಲಡ್ ಕೊಡ್ತಾ ಕೊಡ್ತಾ ಸುಸ್ತಾಗಿ ಸ್ಟಾರ್ಟ್ ಆಯಿತು. ಸ್ವಲ್ಪ ಹೊತ್ತಿನಲ್ಲೇ ದೇಹಾದ್ಯಂತ ಸಹಿಸಲಾಗದ ಮರಣ ಸಂಕಟ. ಹಾಗೆ ಸುಸ್ನೆಲ್ಲ ತಡ್ಕೊಂಡು ಹಂಗೂ ಹಿಂಗೂ ಫೈನಲ್ ಬ್ಲಡ್ ಕೊಟ್ಟೆ. ಅದಾದಮೇಲೆ ನನಗೆ ಕುಡಿಯೋಕೆ ಒಂದು ಜ್ಯೂಸ್ ಕೊಟ್ಟರು. ನಾನು ಎಂಜಾಯ್ ಮಾಡ್ಕೊಂಡು ಜ್ಯೂಸ್ ಕುಡಿತಾ ಇದ್ದೆ. ಅಷ್ಟೊಳಗಡೆ ನರ್ಸ್ ಬಂದ್ಬಿಟ್ಟು ನನ್ನ ಕೈಗೆ ಒಂದು ಸರ್ಟಿಫಿಕೇಟ್ ಕೊಟ್ಟರು. ಅದೇನು ಅಂತ ನೋಡಿದ್ರೆ ಅದು ನಾನು ಬ್ಲಡ್ ಡೊನೇಟ್ ಮಾಡಿದ್ಕೆ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ರು. ಅದನ್ನ ಎತ್ಕೊಂಡು ಅಲ್ಲಿಂದ ಸೀದಾ ಮನೆ ಕಡೆ ಹೊರಟೆ. ಅಷ್ಟೇ ಇವತ್ತಿನ ಜೀವನ. ನಾನು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.